ಹೌದು. ಎಲ್ಲರಿಗೆ ನನ್ನ ಕಲಬುರಗಿ ಜನರಿಗೆ ನನ್ನ ನಮಸ್ಕಾರಗಳು. ಒಂದು ಹೆಣ್ಣಿನ ವೈಭವದ ಮಾತಾಡ್ತೀನಿ. ನದಿಗೆ ನೈದಿಲೆ ಚಂದ, ಗಗನಕ್ಕೆ ಚಂದ್ರನೇ ಚಂದ, ಹೆಣ್ಣಿಗೆ ಕುಂಕುಮವೇ ಚಂದ, ಹೆಣ್ಣಿಗೆ ಕುಂಕುಮವೇ ಚಂದ, ಗರತಿಗೆ ಗರ್ವವೇ ಚಂದ ಎಂದು ನಮ್ಮ ಕೂಡಲ ಸಂಗಮ ದೇವ ಹೇಳಿಕೊಟ್ಟ ಈ ಮಾತಿನ ಮಾರ್ಗ ಹಿಡಿದು ನಡೀರೆಂದು ಹೇಳಿಕೊಟ್ಟ ನಮ್ಮ ಕೂಡಲ ಸಂಗಮ ದೇವ. ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ಒಂದೇ ರೀ. ಹೆಣ್ಣಿಂದು ಭಾಳ ಹೆಂಗಂದ್ರೆ ಭೂಮಿ ಇದ್ದಂಗೆ, ಭೂಮಿಗೆ ಹೆಂಗೆ ತುಳಿತಾರ ಹೆಣ್ಣಿಗೂ ಹಾಗೆ. ಹೆಣ್ಣಿನ ಜೀವನ ಈ ಭೂಮಿ ಜೀವನ ಒಂದೇ ಅಂಥೇಳಿ ಭಾವಿಸ್ತೀನಿ. ಹೆಣ್ಣು ಎಡ್ತಾಳ್ತದ, ಭೂಮಿ ಎಡ್ತಾಳ್ತದ. ಹೆಣ್ಣು ಹೊನ್ನು ಮಣ್ಣು ಅಂತ ಅವು ಹೆಣ್ಣು ಹೊನ್ನು ಗಿಡ ಮಣ್ಣು ಒಂದೇ, ಆದರೆ ಹೊನ್ನೇ ಬೇರೆ. ಹೊನ್ನು ಗಳಿಸಿದ್ರೆ ಮನೆಗೆ ಇರ್ತದೆ ರೀ, ಅದೇನಿಲ್ಲ. ಅವ್ರವರು ಕಿಸ್ಮದ್ದಾಗಿತ್ತಪ್ಪ ಅಂದ್ರೆ ಗಳಿಸ್ತಾರ, ಇರ್ತದೆ. ಹೆಣ್ಣು ಮಣ್ಣು ಇವು ಋಣದ ಮಾತು. ಅವು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತದೆ. ಯಾರಿಗೆ ಹೊನ್ನು ಸಿಕ್ಕದ, ಯಾರಿಗೆ ಹೆಣ್ಣು ಸಿಕ್ಕದ, ಯಾರಿಗೆ ಮಣ್ಣು ಸಿಕ್ಕದ, ಯಾರಿಗೆ ಎಲ್ಲರಿಗೂ ಒಂದೇ ನಮೂನೆ ಸಿಕ್ಕಿಲ್ಲ. ಎಲ್ಲರಿಗೂ ಅಷ್ಟು ಸಿಕ್ಕೋರು ಅವರು ಭಾಳ ಒಳ್ಳೆಯ ದೈವದವರು. ಯಾರಿಗೆ ಕಡಿಮೆ ಅದ, ಯಾರಿಗೆ ಹೆಚ್ಚದ. ಅದಕ್ಕೆ ಅಕ್ಕ ಮದುವೆನ ಹೆಣ್ಣೆ ಅಲ್ರಿ. ಆಕಿ ಹೊಂಟಾಗ ಏನಂತ ಅಂತೇಳಂತ ಈ ಭೂಮಿ ಮೇಲೆ ಗಿಡ ಬಳ್ಳಿಕ್ಕಿಂತ ನಾ ಕಡಿಗಾದ್ನಂತೇಳಂತ ಹೆಣ್ಮಗಳು. ಅದು ಅಂಥ ಶರಣಿ. ಕೌಚಿಕಗೆ ತೊರೆದು ಬರೋ ಹೊತ್ತಿಗೆ ಗಿಡ ಬಳ್ಳಿಕ್ಕಿಂತ ನಾನು ಕಡಿಗಾದೇನಲ್ಲ ನ ಕಡಿಗಾದೇನಲ್ಲ, ಗಿಡ ಬಳ್ಳಿಕ್ಕಿಂತ ನಾನು ಕಡಿಗಾದೇನಲ್ಲ. ಎನ್ನನು ಕಾಯೋ ಶ್ರೀಗಿರಿ ಮಲ್ಲಯ್ಯ, ಎನ್ನನು ಕಾಯೋ ಶ್ರೀಗಿರಿ ಮಲ್ಲಯ್ಯ, ಗಿಡ ಬಳ್ಳಿಕ್ಕಿಂತ ನಾನು ಕಡಿಗಾದೇನಲ್ಲ, ಗಿಡ ಬಳ್ಳಿಕ್ಕಿಂತ ನಾನು ಕಡಿಗಾದೇನಲ್ಲ. ಅದು ಯಾಕಂದಳು ಅಂದರೆ ಮೈ ಮೇಲಿಂದೆಲ್ಲ ತೊರೆದು ತನ್ನ ಕೇಶವನ್ನು ಬಿಟ್ಟು ಹೊಂಟಳು. ಅವಾಗದು ಆಕೆಗೆ ಮನಸ್ಸಿಗೆ ನೋವಾಗಿ ಬಂತದು. ಗಿಡ ಬಳ್ಳಿಕ್ಕಿಂತನ ಕಡಿಗಾದ್ರೆ ಗಿಡದಕ್ಕಿಂತನೂ ಕಡಿಗಾದ್ನಲ್ಲ ಅಂಥೇಳಿ ಆ ಪದ್ಯವನ್ನು ಹಾಡ್ಕೊತ ಕಲ್ಯಾಣಕ್ಕೆ ಬಂದಳಂತ್ರಿ. ಕಲ್ಯಾಣಕ್ಕೆ ಬಂದಾಗ ಅಲ್ಲಂ ಪ್ರಭು ಏನು ಕೇಳಂತ, ಏನು ಮಾದೇವಿ ಯಾಕಪ್ಪ ಅಲ್ಲ ಹೊಂಟಿದಿ ಮತ್ತು ಎಲ್ಲನೇ ಬಿಟ್ಟು ಹೊಂಟಿದಿ, ಅದಿಷ್ಟೇ ಯಾಕೆ ಮುಚ್ಚಿದಿ ಅಂತ. ಆದರೆ ಕೇಶವೇದಾಗ ಆಕೆನ ತಲೆ ಕೂದಲ ಮೇಲಿಂದಾಗಿ ಆಕೆನು ಇದು ಮುಚ್ಕೊಂಡು ಎಲ್ಲ ಬಿಟ್ಟು ಹೊಂಟಿದೆ, ಅದ್ಯಾಕೆ ಮುಚ್ಚಿದೆ ಅಂತ. ಆದ್ರೆ ಅವಾಗ ಏನು ಹೋದಳು ಅಂತಕಿ, ಅದು ನನಗಾಗಿ ಮುಚ್ಚಿಲ್ಲ, ನನ್ನ ಆತ್ಮಕ್ಕಾಗಿ ಮುಚ್ಚಿಲ್ಲ, ನನ್ನ ಶರೀರ ಮುಚ್ಕೋಬೇಕಂತ ಮುಚ್ಕೊಂಡಿಲ್ಲ. ಆದರೆ ನಿಮ್ಮಂಥ ಮಾನವರ ಕಣ್ಣು ನನ್ನ ಮೇಲೆ ಬೀಳಬಾರ್ದು ಅಂತೇಳಿ, ನಿಮ್ಮಂಥವ್ರು ಇರ್ತಾರಂತೇಳಿ ಮುಚ್ಚಿನಿ ಶರಣ್ರಿ ಅಂದರು. ಆದ್ರೆ ಅಲ್ಲಂ ಪ್ರಭುಗೆ ಅಂದಿಲ್ಲಕ್ಕಿ ಬೇರೆ ಜನರಿಗೆ ಉದಾಹರಣೆ ಕೊಟ್ಟರು. ಆದ್ರೆ ಇಂಥವ್ರನ್ನೂ ಇರ್ತಾರಂತೇಳಿ ನಾ ಮುಚ್ಕೊಂಡೀನಿ, ಅದಿಷ್ಟು ನನಗೇನೆ ಎಲ್ಲ ಖುಲ್ಲಾನೆ ಹೊಂಟೀನಿ ಅಂದರು. ಅವಾಗ ಕುಂತು ಜನ ಎಲ್ಲ ತಾಳಿ ಹೊಡೆದು ಧನ್ಯ ಮಾದೇವಿ ಅಂದ್ರಂತ. ಹಂಗೆ ಹೆಣ್ಣು ಹೆಂಗೆ ಭೀ ತಾಳ್ಕೊತದ್ರಿ, ಹಿಂಗೆ ಭೀ ತಾಳ್ಕೊತದ, ಹಿಂಗೆ ಭೀ ತಾಳ್ಕೊತದ. ಹೆಣ್ಣಿನಂಥ ತಾಳಂಥದ್ದು ಶಕ್ತಿ ಕೊಟ್ಟಿಲ್ಲ ಯಾರಿಗೂ ದೇವರು.
ಹೆಣ್ಣು ತಾಳ್ಲಾಕ ಶಕ್ತಿ ಕೊಟ್ಟ. ಭೂಮಿಗೆ ಹೆಂಗೆ ಎಷ್ಟು ಮಂದಿ ಗುದ್ದುತ್ತಾರೆ, ಎಷ್ಟು ಮಂದಿ ಒದಿತಾರೆ, ಎಷ್ಟು ಮಂದಿ ನಡೀತಾರೆ ತಾಳ್ತದೆ, ಹಂಗೆ ಹೆಣ್ಣು ಬೊಕ್ಕಳು ತಾಳ್ತದೆ ರೀ. ಅದಕ್ಕೆ ಇನ್ನೂ ತಾಳ್ಕೊಂಡೇ ಹೋಗ್ಬೇಕಂಥೇಳಿ ನನ್ನ ಹೆಣ್ಮಕ್ಳಿಗೆ ನಾ ಹೇಳಿ ನನ್ನ ಹೃದಯಪೂರ್ವಕ ನಿಮಗೆಲ್ಲರಿಗೆ ತಿಳಿಸಿ, ಈಕೇನು ಅಜ್ಜಿ ಹಿಂಗೆ ಹೇಳ್ತಾಳೆ ಅನ್ಬೇಡ್ರಿ. ಹೆಣ್ಣು ಹೊನ್ನು ಮಣ್ಣು ಇವಕ್ಕೆಲ್ಲ ಪೆಟ್ಟು ಬಂದಿಯವ, ಸಿಟ್ಟಾಗಿಯವ. ಅದಕ್ಕೆ ನೀವು ನಡ್ಯಂಗೆ ನಡೀರಿ, ದೇವ್ರು ಇಡಂಗೆ ಇಡ್ತಾನೆ. ನಾವು ನಡ್ಯಂಗೆ ನಡಿಬೇಕು, ದೇವ್ರು ಹೆಂಗೆ ಇಡ್ತಾನೆ ಹಂಗೆ ಇರ್ತೀವಿ ಅಷ್ಟೇ.